ನಗರಸಭೆ ವತಿಯಿಂದ ಅದ್ದೂರಿ ಅಂಬೇಡ್ಕರ್ ಜಯಂತಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಅವರ ಪರಿನಿಬ್ಬಾಣದವರೆಗಿನ ಜೀವನ ಚರಿತ್ರೆಯ ಛಾಯಾಚಿತ್ರ ಆಯೋಜನೆ, ವಿವಿಧ ಸಾಂಸ್ಕೃತಿಕ ನೃತ್ಯ ರೂಪಕ, ಅರ್ಥಪೂರ್ಣವಾಗಿ ಅಭೂತಪೂರ್ವ ಯಶಸ್ಸು ಕಂಡ ಅಂಬೇಡ್ಕರ್ ಹಬ್ಬ ಒಂದು ರೀತಿಯ ಭೀಮೋತ್ಸವ. ಪ್ರಿಯ ವೀಕ್ಷಕರೇ, ಎಷ್ಟೋ ಮಂದಿ ಮಹಾತ್ಮರು ಹುಟ್ಟಿದ್ರು, ಮಡಿದ್ರು, ಆದರೆ ಅಸ್ಪೃಶ್ಯರು ಅಸ್ಪೃಶ್ಯರಾಗಿಯೇ ಉಳಿದಿದ್ದಾರೆ. ಜಾತಿ ಭೇದ, ಜಾತಿ ಮತ್ಸರ, ಭಾಷಾವಾರು, ಪಕ್ಷ ಭೇದಗಳನ್ನು ಮರೆತು ನಾವೆಲ್ಲರೂ ಭಾರತೀಯರು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿ ಭಾರತವನ್ನು ಪ್ರಪಂಚದ ಶಕ್ತಿಶಾಲಿ ಹಾಗೂ ಮಹಾನ್ ರಾಷ್ಟ್ರವನ್ನಾಗಿಸಬೇಕಿದೆ. ಹೀಗೆಂದವರು ಬೇರೆ ಯಾರೂ ಅಲ್ಲ, ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅಂಬೇಡ್ಕರ್ ಅವರ ಈ ಆಶಯದಂತೆಯೇ ಮೇ 11ರ ಭಾನುವಾರ ಸಂಜೆ ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಮನಗರ ನಗರಸಭೆ ವತಿಯಿಂದ ಜನಪ್ರಿಯ ಜನನಾಯಕ ನಗರಸಭೆ ಅಧ್ಯಕ್ಷರಾದ ಕೆ. ಶೇಷಾದ್ರಿಯವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಜರುಗಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅದನ್ನು ಅಕ್ಷರಶಃ ನಿರೂಪಿಸಿ ಅಪಾರ ಜನಮನ್ನಣೆ ಪಡೆಯಿತು. ಈ ರಾಷ್ಟ್ರದ ಸಾಧನೆಯ ಮಹನೀಯರ, ದಾರ್ಶನಿಕರ ಜಯಂತಿಗಳ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವವರ ನಡುವೆ ಸರ್ವ ಜನಾಂಗದ ಶ್ರೇಯೋಭಿಲಾಷಿಯಾಗಿ ವಿವಿಧ ಸಮಾಜದ ಸಾವಿರಾರು ಮಂದಿಗೆ ಸೌಲಭ್ಯ ವಿತರಿಸುವ ಮೂಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬದುಕು, ಬರಹ ಮತ್ತು ಸಾಧನೆಯನ್ನು ಒಂದು ಅದ್ಭುತ ದೃಶ್ಯ ಕಾವ್ಯ ರೂಪದಲ್ಲಿ ಬಿಂಬಿಸಿ ಮನಮುಟ್ಟುವಂತೆ ಜನಜಾಗೃತಿ ಮೂಡಿಸಿದ ಕೀರ್ತಿ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಕೆ. ಶೇಷಾದ್ರಿ ಅವರಿಗೆ ಸಲ್ಲುತ್ತದೆ. ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅದ್ಧೂರಿಯಾಗಿ ನಗರಸಭೆಯಿಂದ ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಕೊನೆ ಭಾಷೆಗಳಾಗಿರೋದ್ರಿಂದ ಹೆಸರುಗಳು ಬೇಡ ಅಂತ ನಾನೇ ತೀರ್ಮಾನ ಮಾಡಿ ಯಾರ ಹೆಸರನ್ನು ತೆಗೆದುಕೊಳ್ಳದೆ ವಿಷಯಕ್ಕೆ ಬರ್ತಾ ಇದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮದ ವಿಶೇಷತೆ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂಥ ಕಾರ್ಯಕ್ರಮ ಹೌದು. ಅದ್ರ ಜೊತೆಗೆ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಜರುಗಬೇಕಾದ್ರೆ ಅದಕ್ಕೆ ಕಾರಣಭೂತರಾದವರು ನನ್ನ ಸನ್ಮಿತ್ರ, ಸಂಘಟನಾ ಚತುರ ಶೇಷಾದ್ರಿ ಅವರು ಅಂತ ಹೇಳೋದಕ್ಕೆ ಭಾಳ ಸಂತೋಷವಾಗುತ್ತೆ. ಮತ್ತು ಅವರ ತಂಡಕ್ಕೆ, ಅವ್ರಿಗೆ ಕೈಗೂಡಿಸಿದಂಥ ಎಲ್ಲ ರಾಮನಗರ ನಗರಸಭಾ ಸದಸ್ಯರಿಗೆ ನನ್ನ ಪರವಾಗಿ, ತಮ್ಮ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೌದು, ಕೆ. ಶೇಷಾದ್ರಿ ಅವರ ಹೋರಾಟದ ಹಿನ್ನೆಲೆಯೇ ಅಂತಹದ್ದು. ರಾಮನಗರ ನಗರಸಭೆಯ ಅಧ್ಯಕ್ಷರಾಗಿ, ರಾಮನಗರ ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಕಂಪನಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅನುಭವ ಹೊಂದಿರುವ ಕೆ. ಶೇಷಾದ್ರಿ ಅವರು ಮೂಲತಃ ಅಪ್ರತಿಮ ಹೋರಾಟಗಾರ. ರಾಮನಗರದ ನಗರಸಭೆಯ ಅಧ್ಯಕ್ಷರಾಗಿ ಹಲವಾರು ಜನಪರ ಯೋಜನೆಗಳನ್ನು ಕೈಗೆತ್ತಿಕೊಂಡು ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ
ಕಂಕಣಬದ್ಧ ಪಣತೊಟ್ಟ ಯುವಕರ ಕಣ್ಮಣಿ, ನಿಸ್ವಾರ್ಥ ರಾಜಕಾರಣಿ, ಬಡ ದೀನದಲಿತರ ಆಶಾ ಕಿರಣ. 3 ದಶಕಗಳಿಗೂ ಅಧಿಕ ದೀರ್ಘಕಾಲ ಕೇವಲ ರಾಜಕಾರಣ ಮಾತ್ರವಲ್ಲ, ನಿಸ್ವಾರ್ಥ ನಿರಪೇಕ್ಷಿತ ಜನಸೇವೆಯಲ್ಲಿ ತೊಡಗಿದ್ದ ಇವರಿಗೆ ತಡವಾಗಿಯಾದರೂ ಗುರುತಿಸಿ ನಗರಸಭೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಪುರಸ್ಕರಿಸಿದೆ. ನಗರಸಭೆ ವತಿಯಿಂದ ಶೇಷಾದ್ರಿ ಅವರು ಮತ್ತು ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರ ಅಧ್ಯಕ್ಷತೆಯಲ್ಲಿ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರ ನರೇಂದ್ರ ಸ್ವಾಮಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಅವರ ಸಮ್ಮುಖದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಶೇಷಾದ್ರಿ ಅವರು ಆಯೋಜನೆಯನ್ನು ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಯನ್ನ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಘೋಷವಾಕ್ಯ ಏನಿದೆ ಅದಕ್ಕೆ ನಿಜವಾದಂತ ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಈ ಶೇಷಾದ್ರಿ ಅವರು ಮತ್ತೆ ಅವರ ತಂಡ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಬಹುಶಃ ಇವತ್ತು ಮೊದಲು ನಾನು ಹೇಳಿದೆ 90% ಎಷ್ಟು ಜನ ತೆಗಿತಿದ್ರು ಅಂತಂದ್ರೆ ಇಡೀ ಜಿಲ್ಲೆಗೆ 10 ಜನ ತೆಗಿತಿದ್ರು. ಈಗ ಹೆಚ್ಚು ಕಡಿಮೆ 1000 ಜನದ ಮೇಲೆ ತಗೊಂಡವ್ರೆ 90%. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಮುಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೇನು ಶೇಷಾದ್ರಿ ಅವರು ಏನಾದ್ರೂ ಕೂಡ ಇವತ್ತು ನಗರಸಭಾ ಅಧ್ಯಕ್ಷರಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಸಂವಿಧಾನದ ಫಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಫಲ. ನಾವೆಲ್ಲ ಶಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅದು ಕೂಡ ಸಂವಿಧಾನದ ಫಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇವತ್ತು ಸ್ಟೇಜ್ ಕಾರ್ಯಕ್ರಮ ಭಾಷಣಕಾರರು ಕೂಡ ಒಳ್ಳೆ ಭಾಷಣಕಾರರು ಕೂಡ ಇದ್ದಾರೆ. ನಮ್ಮ ನರೇಂದ್ರ ಅಣ್ಣ ಕೂಡ ಬಂದಿದ್ದಾರೆ, ರವಿ ಅಣ್ಣ ಇದ್ದಾರೆ, ನಮ್ಮ ಅಶ್ವಥ್ ಅವರು ಇದ್ದಾರೆ, ರಾಜಣ್ಣ ಅವರು ಇದ್ದಾರೆ, ನಮ್ಮ HM ರೇವಣ್ಣ ಸಾಹೇಬ್ರು ಇದ್ದಾರೆ, CM ಲಿಂಗಪ್ಪನವರು ಇದ್ದಾರೆ. ಎಲ್ಲ ಅನೇಕ ಜನ ಮುಖಂಡರುಗಳು ಕೂಡ ಇವತ್ತು ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ ದೀರ್ಘವಾದಂತ ಆಲೋಚನೆಗಳನ್ನ ಇಟ್ಕೊಂಡು ಅದನ್ನ ಅರ್ಥಗರ್ಭಿತವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ದ್ವಾರಕನಾಥ್ ಅವರು ಬಂದಿದ್ದಾರೆ, ಮತ್ತೊಬ್ರು ಬಂದಿದ್ದಾರೆ, ಒಳ್ಳೆ ಭಾಷಣಕಾರರು ಕೂಡ ಬಂದಿದ್ದಾರೆ. ಇವತ್ತು ಅವರ ಆಶಯವನ್ನ ಯಾವ ರೀತಿ ಈಡೇರಿಸಬೇಕು ಅಂತ ಹೇಳಿ ರಾಜಕಾರಣಿಗಳಿಗೂ ಕೂಡ ಬುದ್ಧಿ ಹೇಳಲಿಕ್ಕೆ ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ ಈಡೇರಿಸಿದಾಗ ಮಾತ್ರ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸಫಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ಹೇಳಿದ್ದಾರೆ. ಈ ಜಿಲ್ಲೆಯನ್ನ ಇವತ್ತು ಅವ್ರಿಗೆ ಅವ್ರು ಕೇಳ್ತಿದ್ರು ನಮ್ಗೆ ಅಧಿಕಾರವನ್ನ ಕೊಡಿ ಅಂತ, ಅಧಿಕಾರವನ್ನ ಕೊಟ್ಟಿದ್ದೀರಾ. ಖಂಡಿತ ಸಾಕಷ್ಟು ಬದಲಾವಣೆಯನ್ನ ನಾವು ನೋಡ್ತಾ ಇದ್ದೇವೆ. ಇನ್ನ 3 ವರ್ಷಗಳಲ್ಲಿ ಈ ಜಿಲ್ಲೆಯ ಚಿತ್ರಣವನ್ನ 20-25 ವರ್ಷಗಳಿಂದ ಇದ್ದಂತ ಈ ಜಿಲ್ಲೆಯ ಚಿತ್ರಣವನ್ನ ಇವತ್ತು ಬದಲಾವಣೆ ಮಾಡೋದ್ರಲ್ಲಿ ಖಂಡಿತ ನಮ್ಮ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಅದನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೆ ಶೇಷಾದ್ರಿ ಅಲಿಯಾಸ್ ಶಶಿ ಅವರಿಗೆ ನಾನು ವೈಯಕ್ತಿಕವಾದ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ನಾನು ಕೂಡ ಹಿಂದೆ ನನ್ನನ್ನು ಒಂದು 3 ಸಾರಿ MLA ಮಾಡಿದ್ರಿ. ಆಗಲೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾನು ಮಾಡೋಕ್ಕಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಈ ಸಭೆಯನ್ನು ನೋಡಿ ಇಲ್ಲಿ ನೀಡ್ತಾ ಇರ್ತಕ್ಕಂಥ ಉಡುಗೊರೆಗಳನ್ನು ಇದೆಲ್ಲ ನೋಡಿ ನನಗೆ ಒಂದು ರೀತಿಯಲ್ಲಿ ನಾಚಿಕೆ ಆಯಿತು ಅಂತ ಅಂದರೆ ಬಹುಶಃ ನನ್ನ ಮನದಾಳದ ಮಾತನ್ನು, ವೈಫಲ್ಯವನ್ನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಹಾಗೆ ನಾವೇನು ಮಾಡೋಕ್ಕಾಗಲಿಲ್ಲ ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು 2025ನೇ ಇಸ್ವಿಯಲ್ಲಿ ಅದು ಮೇ ತಿಂಗಳು 11ನೇ ತಾರೀಕು ಶ್ರೀಮಾನ್ ಶಶಿಯವರು ಅವರ ಸಹಪಾಠಿಗಳ ಜೊತೆಯಲ್ಲಿ ಮಾಡಿ ಶ್ರೀಮಾನ್ ದ್ವಾರಕನಾಥ್ ಅವರು ಮತ್ತು ಇನ್ನೊಬ್ಬರು ಬಹುಶಃ ಅವ್ರ ಹೆಸರು ಪುಟ್ಟಸ್ವಾಮಿ ಅವರು ಅಂತ ಕಾಣ್ತಾರೆ, ಡಾಕ್ಟರ್ ಶಿವಕುಮಾರ್ ಅವರಂಥವ್ರನ್ನ ಕರೆಸಿ
ಅಂಥವ್ರು ಇನ್ನೂ ಹೆಚ್ಚಿಗೆ ಮಾತಾಡಬೇಕಾಗಿತ್ತು. ಆದರೆ ಅವರ ಭಾಷಣಗಳನ್ನು ಭಾಳ ಸಂಕ್ಷಿಪ್ತ ಮಾಡಿ ಅರ್ಥಪೂರ್ಣವಾಗಿ ಮಾತಾಡಿದ್ರು. ರಾಜಕಾರಣದ ಎಲ್ಲಾ ರೀತಿಯ ಮಜಲು ಪಟ್ಟುಗಳನ್ನು ಕಂಡು ಕರಗತ ಮಾಡಿಕೊಂಡಿರುವ ಚಾಣಕ್ಯ ರಾಜಕಾರಣಿ ಎಂದೇ ಹೆಸರಾಗಿರುವ ಕೆ ಶೇಷಾದ್ರಿಯವರು ಎಂದು ಜಾತಿ ಸಮೀಕರಣ ಮತ್ತು ಸಾಂಪ್ರದಾಯಿಕ ಶೈಲಿಯ ರಾಜಕಾರಣಕ್ಕೆ ಅಂಟಿ ಕುಳಿತವರಲ್ಲ. ತಮ್ಮದೇ ವಿಶಿಷ್ಟ ಶೈಲಿ ರಾಜಕೀಯ ತಂತ್ರಗಾರಿಕೆಯನ್ನು ರೂಢಿಸಿಕೊಂಡು ಎಚ್ಚರಿಕೆಯ ಹೆಜ್ಜೆಗಳೊಂದಿಗೆ ಅಧಿಕಾರವಿರಲಿ ಇಲ್ಲದಿರಲಿ ತಮ್ಮ ವೈಯಕ್ತಿಕ ವರ್ಚಸ್ಸು ಪ್ರತಿಷ್ಠೆಗಳಿಗೆ ಧಕ್ಕೆ ಉಂಟಾಗದಂತೆ ನೋಡಿಕೊಂಡ ಜಾಣ್ಮೆ ತಾಳ್ಮೆ ಅವರದು. ನಗರಸಭೆಯ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡ ಕ್ಷಣದಿಂದಲೂ ಒಂದು ಕ್ಷಣವೂ ಸುಮ್ಮನೆ ಕುಳಿತವರಲ್ಲ. ನಗರ ಪೂರ್ತಿ ಹಗಲಿರುಳೆನ್ನದೇ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡವರಂತೆ ನಗರಾಭಿವೃದ್ಧಿಗಾಗಿ ಕಂಕಣಬದ್ಧರಾಗಿ ಹೋರಾಡ್ತಾ ಇದ್ದಾರೆ. ರಾಮನಗರವನ್ನು ರಾಜ್ಯದಲ್ಲಿ ಮಾದರಿ ನಗರವನ್ನಾಗಿ ರೂಪಿಸುವ ಸಲುವಾಗಿ ಹಲವಾರು ಜನಪರ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಹಲವಾರು ವರ್ಷಗಳಿಂದ ಹಿಂದುಳಿದಿದ್ದ ರಸ್ತೆಗಳೆಲ್ಲ ಧೂಳು ತುಂಬಿ ಹಳ್ಳ ಗುಂಡಿಗಳಿಂದ ಕೂಡಿ ವಾಹನ ಸವಾರರು, ವರ್ತಕರು ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತಿದ್ದ, ನೆಮ್ಮದಿಯನ್ನ ಕೆಡಿಸಿದ್ದ, ಅಭಿವೃದ್ಧಿಯನ್ನೇ ಕಾಣದೆ ನೆನೆಗುದಿಗೆ ಬಿದ್ದಿದ್ದ ರಾಮನಗರ ಪ್ರದೇಶವನ್ನು ಅಶ್ವವೇಗದಲ್ಲಿ ಮುಂದೆಳೆದು ಜನತೆಯ ನಿರೀಕ್ಷೆಯ ಪಥದಲ್ಲಿ ಅಭಿವೃದ್ಧಿಯ ರಥವನ್ನು ಎಳೆದೊಯ್ತಾ ಇರುವ ಕೆ ಶೇಷಾದ್ರಿ ಅವರು ಜನಮನ್ನಣೆಯನ್ನ ಗಳಿಸಿದ್ದಾರೆ. ಅತ್ಯಂತ ಕ್ರಿಯಾಶೀಲವಾಗಿ ಕ್ರಾಂತಿಕಾರಿಕ ಹೆಜ್ಜೆಗಳೊಂದಿಗೆ ತನ್ನ ಕಾರ್ಯವನ್ನ ನಿರ್ವಹಿಸುವತ್ತ ಗಮನ ಸೆಳೀತಾ ಇದ್ದಾರೆ. ರಾಮನಗರದ ಎಲ್ಲಾ ಸಮುದಾಯಗಳಿಗೂ ಸೌಲಭ್ಯಗಳನ್ನು ತಲುಪಿಸುತ್ತಾ ಜನಸ್ನೇಹಿ ಆಡಳಿತವನ್ನ ನೀಡುತ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರವಾಗಿರುವ ರಾಮನಗರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ನಗರದ ಚಹರೆಯನ್ನೇ ಬದಲಿಸುವಂತಹ ಹಲವಾರು ಅಭಿವೃದ್ಧಿ ಹಾಗೂ ಜನಪರ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣಕ್ಕಾಗಿ ನಗರದಲ್ಲಿರುವ ಕಸದ ಬ್ಲಾಕ್ ಪಾಯಿಂಟ್ಗಳನ್ನು ಗುರುತಿಸಿ ತೆರವು, ಕಸ ಎಸೆಯುವವರ ಮೇಲೆ ನಿಗಾ ಇಡಲು ಸಿಸಿ ಕ್ಯಾಮೆರಾ ಅಳವಡಿಕೆ, ಕಸದ ತಿಪ್ಪೆಗಳಾಗಿದ್ದ ಖಾಲಿ ನಿವೇಶನಗಳ ಸ್ವಚ್ಛತೆ ಮತ್ತು ನಿರ್ವಹಣೆಯ ಕ್ರಮ, ಈ ಖಾತೆ ಪಡೆಯಲು ನಾಗರಿಕರು ಕಚೇರಿಗೆ ಅಲೆದಾಡದಂತೆ ಇಡೀ ಪ್ರಕ್ರಿಯೆಯ ಸರಳೀಕರಣ, ಕಾಲಮಿತಿಯಲ್ಲಿ ಪ್ರಕ್ರಿಯೆ ಮುಗಿಸುವ ಜೊತೆಗೆ ಅರ್ಜಿದಾರರಿಗೆ ಕರೆ ಮಾಡಿ ಕಚೇರಿಗೆ ಕರೆದು ಈ ಖಾತೆ ವಿತರಿಸಿದ ಹೆಗ್ಗಳಿಕೆ, ನಗರದ ಪಿಯುಸಿ ಹಾಗೂ ಪದವಿ ಸೇರಿದಂತೆ ಇತರ ಕೋರ್ಸ್ಗಳ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ರಾಜ್ಯದಲ್ಲೇ ಮೊದಲ ಬಾರಿಗೆ ನಗರಸಭೆ ವತಿಯಿಂದ ವೃತ್ತಿಪರ ಕೋರ್ಸ್ಗಳಿಗೆ ನಡೆಯುವ ಪರೀಕ್ಷೆಗಳಿಗೆ ಹಾಗೂ ವಿವಿಧ ಹುದ್ದೆಗಳಿಗಾಗಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾಗಿ ತರಬೇತಿ ಆಯೋಜನೆ ಹಾಗೂ ಅದಕ್ಕಾಗಿ ಅಕ್ಕ IAS ಅಕಾಡೆಮಿಯೊಂದಿಗೆ ಒಪ್ಪಂದ. ಹೀಗೆ ಅನೇಕ ವಿನೂತನ ಕಾರ್ಯಕ್ರಮಗಳ ಮೂಲಕ ಆಡಳಿತದಲ್ಲಿ ಹೊಸ ಛಾಪನ್ನ ಮೂಡಿಸ್ತಾ ಇರುವ ರಾಮನಗರ ನಗರಸಭೆ ಇತ್ತೀಚೆಗಷ್ಟೇ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯನ್ನು ಅದ್ಧೂರಿಯಾಗಿ ದೊಡ್ಡ ಮಟ್ಟದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲೆಯ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ವರ್ತಕ ಸಂಘ ಸಂಸ್ಥೆಗಳು, ಆಟೋ ಚಾಲಕ ಹಾಗೂ ಮಾಲೀಕರ ಸಂಘಟನೆಗಳು, ಸಮುದಾಯ ಸಂಘಟನೆಗಳು, ವಿವಿಧ ವೃತ್ತಿಪರ ಸಂಘಟನೆಗಳು, ನೌಕರರ ಸಂಘ ಸಂಸ್ಥೆಗಳು ಸೇರಿದಂತೆ ಅವರು ಇವರು ಎನ್ನದೇ ಎಲ್ಲರನ್ನೂ ಒಳಗೊಂಡಂತೆ ನಡೆದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ರಾಮನಗರ ಸಾಕ್ಷಿಯಾಗಿತ್ತು. ಜಿಲ್ಲಾ ಕೇಂದ್ರವಾಗಿರುವ ರಾಮನಗರವನ್ನು ಮಾದರಿ ನಗರವನ್ನಾಗಿ ನಿರ್ಮಾಣ ಮಾಡುವುದಕ್ಕೆ ಬದ್ಧವಾಗಿ ನಗರಸಭೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಪಡೆಯಲು 1000 ಛತ್ರಿಗಳು ಹಾಗೂ ಹೊಸ ಗುರುತಿನ ಚೀಟಿ ವಿತರಣೆ, ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ತಗ್ಗಿಸುವುದಕ್ಕಾಗಿ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸಲು 10,000 ಬಟ್ಟೆ ಬ್ಯಾಗ್ ವಿತರಣೆ, ಸವಿತಾ ಸಮಾಜದ ವೃತ್ತಿನಿರತರಿಗೆ ಕಿಟ್ಗಳ ವಿತರಣೆ, ಮಡಿವಾಳ ಸಮುದಾಯದ ವೃತ್ತಿನಿರತರಿಗೆ ಕಿಟ್ಗಳ ವಿತರಣೆ, ನಗರಸಭೆ ವ್ಯಾಪ್ತಿಯ ಪತ್ರಕರ್ತರಿಗೆ ಟ್ಯಾಬ್ಗಳ ವಿತರಣೆ, ಅಂಗವಿಕಲರಿಗೆ ತ್ರಿಚಕ್ರ ಮೋಟಾರ್ ಸೈಕಲ್ಗಳ ವಿತರಣೆ, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ, ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ರಸಪ್ರಶ್ನೆ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ, SSLC ಹಾಗೂ PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಕುರಿತ ಚಿತ್ರ ಪ್ರದರ್ಶನ, ಅಂಬೇಡ್ಕರ್ ಕುರಿತ ಶತಕಂಠ ಗಾಯನ, ಅಂಬೇಡ್ಕರ್ ಕುರಿತ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ, ಮನಸೂರೆಗೊಳ್ಳುವ ವೈವಿಧ್ಯಮಯ ಮನರಂಜನಾ ಕಾರ್ಯಕ್ರಮಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ, ಜಾನಪದ ಕಲಾ ತಂಡಗಳ ಪ್ರದರ್ಶನ,
ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಹಾಸನ ರಘು ಹಾಗೂ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸಾಗಿರುವ ಜಿಲ್ಲೆಯ ಹೆಮ್ಮೆಯ ಮಗ ಅಜಯ್ ಕುಮಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಹೀಗೆ ಜನತೆಯ ನಿರೀಕ್ಷೆಗೂ ಮೀರಿ ಜನಸೇವಾ ಕೈಂಕರ್ಯ ಕೈಗೊಂಡಿರುವ ಜನಪ್ರಿಯ ಜನನಾಯಕ ಕೆ ಶೇಷಾದ್ರಿ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಅವರೇ ಮೆಚ್ಚಿಕೊಂಡು ರಾಮನಗರದ ಅಭಿವೃದ್ಧಿಗೆ 500 ಕೋಟಿಯಷ್ಟು ವಿಶೇಷ ಅನುದಾನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಒಂದು ಪವಿತ್ರವಾದಂತಹ ದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಹಿಂದೆ ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಒಂದು ಸಿಎಂ ಲಿಂಗಪ್ಪನವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದೆ. ಅದೇ ರೀತಿ ಇವತ್ತು ಇಲ್ಲಿ ಮೇಕೆದಾಟು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಇಲ್ಲಿಯ ಹೋರಾಟವನ್ನು ನಿಲ್ಲಿಸಿ ಮತ್ತೆ ರಾಮನಗರದಲ್ಲಿ ಪ್ರಾರಂಭವನ್ನು ಮಾಡಿತು. ಅವತ್ತು ಕೂಡ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಇದು ಎಂತ ಪವಿತ್ರವಾದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದವು ಅಂತ ಹೇಳಿದ್ದೆ. ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ, ನಗರಸಭೆ 25-30 ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನ ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು, ನನಗಲ್ಲ, ನಮ್ಮ ಶಾಸಕರಿಗಲ್ಲ, ನಿಮ್ಮ ಬದುಕಿಗೆ, ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ 136 ಜನ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನ, ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ HM ರೇವಣ್ಣವರಿದ್ದಾರೆ, CM ಲಿಂಗಪ್ಪನವರಿದ್ದಾರೆ, ನರೇಂದ್ರ ಸ್ವಾಮಿ ಅವರಿದ್ದಾರೆ, ಬಾಲಕೃಷ್ಣನವರಿದ್ದಾರೆ, ಇಕ್ಬಾಲ್ ಇದ್ದಾರೆ, ರವಿ ಅವರಿದ್ದಾರೆ, ನಮ್ಮ ರಾಜು ಇದ್ದಾರೆ, ಅಶ್ವಥ್ ಇದ್ದಾರೆ, ದ್ವಾರಕನಾಥ್ ಅವರಿದ್ದಾರೆ, ವಿಜಯದೇವರಿದ್ದಾರೆ, ಚೇತನ್, ನಟರಾಜು, ನಮ್ಮ ಹಾಸನ್ ರಘು, ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂತ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಹೊತ್ತಿನಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ. ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು 7 ಹಾಡನ್ನು ಹಾಡಿ ಬಹಳ ಸಂತೋಷವನ್ನ ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ. ಶಶಿ ಅವ್ರಿಗಿನ್ನ ಅವ್ರಿಗೆ ನಾನು ಆ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದು, ನಮ್ಮ ರಾಮನಗರದ ಮಕ್ಕಳು, ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು, ಕಲಾವಿದರು, ಒಳ್ಳೆ ಭರತನಾಟ್ಯದ ತಂಡ, ನಮ್ಮ ಜಿಲ್ಲೆಯಲ್ಲೂ ಕೂಡ ಸಂಸ್ಕೃತಿಯ ನಾಡು, ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನ ಬರಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನ ಹಾಕಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷ ಪಡಿಸಿದ್ದಾರೆ. ಅವ್ರಿಗೆ, ಅವರ ಅಧ್ಯಾಪಕರೊಂದವ್ರಿಗೆ, ನೃತ್ಯವನ್ನ ಕಲಿಸ್ಕೊಟ್ಟಂತ ಎಲ್ಲ ನನ್ನ ತಂಡ, ಅವರ ತಂಡದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಮೊದಲನೇ ಕೆಲಸ ಮಾಡಿದ್ದು ನಮ್ಮ ರೆಹಮಾನ್ ಖಾನ್ ಅವರ ಕೈಯಲ್ಲಿ ಈ ಭಾರತದ ಸಂವಿಧಾನದ ನಮ್ಮ ಪೀಠಿಕೆಯನ್ನು ಓದಿಸಿ ಪ್ರಾರಂಭವನ್ನ ನಾನು ಮಾಡಿದೆ. ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾನು, ಮಾದೇವಪ್ಪನವರು, ಸಿದ್ದರಾಮಯ್ಯನವರು ನಾವೆಲ್ಲ ಮಾತಾಡಿಕೊಂಡು ಇದು ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಪ್ರತಿ ಸಂದರ್ಭದಲ್ಲೂ ಕೂಡ
ಸರ್ಕಾರದ ಮಟ್ಟದಲ್ಲಿ ಇದೊಂದು ದೊಡ್ಡ ಕಾನೂನೇ ಮಾಡಬೇಕು ಅಂತ ಹೇಳಿ ಅದನ್ನ ಮತ್ತೆ ಅದಕ್ಕೊಂದು ಶಕ್ತಿ ಕೊಟ್ಟಂತ ಕೆಲಸ, ಸಂವಿಧಾನವನ್ನ ಸ್ಮರಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆಯವರು ಈ ನಾಡಿನವರು, ಮಹಾತ್ಮ ಗಾಂಧೀಜಿಯವರ ಜಾಗದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು 100 ವರ್ಷದ ಹಿಂದೆ. ಅವರ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ. ಅವರಾದ ಮೇಲೆ ಇಂದಿರಾ ಗಾಂಧಿ ಕೂತಿದ್ರು, ರಾಜೀವ್ ಗಾಂಧಿ ಕೂತಿದ್ರು, ರಾಹುಲ್ ಗಾಂಧಿ ಅವರು ಕೂತಿದ್ರು, ಸೋನಿಯಾ ಗಾಂಧಿ ಅವರು ಕೂತಿದ್ರು, ಅವ್ರ ಜಾಗದಲ್ಲಿ ಕೂತಿದ್ದಾರೆ. ಅವರ ಮುಖಂಡತ್ವದಲ್ಲಿ ಮೊನ್ನೆ ತಾನೇ ನಾವು ಬೆಳಗಾಂನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು, ಈ ನಮ್ಮ ಸಂವಿಧಾನ ಬಿಟ್ರೆ ನಮ್ಮ ಬದುಕಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಎತ್ತಿ ಹಿಡಿದಿರೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಂಡು ಅವ್ರು ಕೊಟ್ಟಂತ ಮಾರ್ಗದರ್ಶನವನ್ನ ಪ್ರತಿ ದಿನ ನೆನಪಿಸ್ಕೊಂಡು ನಮ್ಮ ದಿನಗಳನ್ನ ನಾವೆಲ್ಲ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ರಕ್ಷಣೆ ಎಲ್ಲ ವರ್ಗದ ಜನ, ಒಂದೇನಪ್ಪಾ ಅಂದ್ರೆ ಕೆಲವರು ಒಂದು ವರ್ಗ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಕೆಲವು ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಮಾಜದ ಎಲ್ಲ ವರ್ಗ, ಎಲ್ಲ ತುಳಿತ ವರ್ಗ ಕೂಡ ಸಮಾನತೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಕೂಡ ಸಂವಿಧಾನವನ್ನು ಕೊಟ್ಟು ನಮ್ಮನ್ನ ನಾವೇ ರಕ್ಷಣೆ ಮಾಡುವಂತ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ನಮ್ಗೆಲ್ಲ ಬಹಳ ಸಂತೋಷ ಆಗ್ತದೆ. ಸಂವಿಧಾನವನ್ನ ಉಪಯೋಗವನ್ನು ಪಡ್ಕೊಂಡ ಪ್ರತಿಯೊಬ್ಬರು ಕೂಡ ನಾವೆಲ್ಲ ಭಾರತೀಯರು ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಬದುಕಿಗೆ ಅರ್ಥ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇಲ್ಲ, ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ. ಅವರ ಪ್ರತಿಭೆಗೆ ಇದನ್ನ ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಂಡಿರ್ಬೇಕು. ಇವತ್ತು ಕರ್ನಾಟಕ ಸರ್ಕಾರ ನೀವೆಲ್ಲ ತಂದುಕೊಟ್ಟಂತ ಒಂದು ಸರ್ಕಾರ, ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನ ತುಂಬಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಹಿಂದೆ 2018 2023 13ರಿಂದ 18ವರೆಗೂ. ಆವತ್ತಿನ ಕಾಲದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾಗಿ ಇಡಂತ ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಕಾನೂನಲ್ಲೇ ತೆಗೆದುಕೊಂಡು ಬಂದು ಆ ವರ್ಗದ ಜನರಿಗೆ ಇವತ್ತು ರಕ್ಷಣೆ ಮಾಡುವಂತ ವ್ಯವಸ್ಥೆ ಯಾವ್ದಾರು ಈ ದೇಶದಲ್ಲಿ ತೀರ್ಮಾನ ಮಾಡಿದೆ ಅಂತಂದ್ರೆ ಅಂದು ಹೈದರಾಬಾದ್ನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಆಯ್ತು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರಗಳ ಮಾತ್ರ ಇಂಥ ತೀರ್ಮಾನವನ್ನು ಮಾಡ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಕೂಡ ಪ್ರತಿಯೊಂದು ರಿಸರ್ವೇಶನ್ಗೆ ನಾನು ಪವರ್ ಮಿನಿಸ್ಟರ್ ಆಗಿದ್ದೆ. ಸೋಲಾರ್ ಕೊಡ್ಬೇಕಾದ್ರೆ ಎಲ್ಲ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೂಡ ಮೀಸಲಾಗಿಟ್ಟು ಸೋಲಾರ್ ರೈತರುಗಳಿಗೆ ಕೊಡಬೇಕು ಅಂತೇಳಿ ಒಂದು ಹೊಸ ನೀತಿಯನ್ನೇ ನಾನು ಮಾಡಿದೆ. ಹಂಗೆ ಇವತ್ತು ಕೂಡ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಾಂಟ್ರಾಕ್ಟ್ದಾರರಿಗೆ 2 ಕೋಟಿ ರೂಪಾಯಿವರೆಗೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಇತಿಹಾಸ ಪುಟಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಶಕ್ತಿಯಿಂದ ಮತ್ತೆ ಆ ಶಕ್ತಿಯನ್ನ ತಮಗೆ ಸಮರ್ಪಿಸುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೇವೆ. ಬಂಧುಗಳೇ, ನಮ್ಮ ಶಶಿಯವರು ಹೇಳ್ದಂಗೆ ನಾನು ಹಿಂದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಎಷ್ಟೋ ನಾಯಕರುಗಳನ್ನ ವಿಗ್ರಹಗಳನ್ನ ನಾವು ನೋಡ್ತೇವೆ. ದೇವರ ವಿಗ್ರಹಗಳನ್ನ ಬಿಟ್ರೆ, ಆಂಜನೇಯನ ವಿಗ್ರಹ ಒಂದು ಬಿಟ್ರೆ, ಯಾವ್ದಾರ ಒಬ್ಬ ರಾಷ್ಟ್ರದಲ್ಲಿ ಒಬ್ಬ ನಾಯಕರ ವಿಗ್ರಹವನ್ನ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋಡ್ತಾ ಇರೋದು ನಾವು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ಮಾತ್ರ ಅನ್ನೋದನ್ನ ನಾವು ಯಾರು ಕೂಡ ಇತಿಹಾಸವನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಒಬ್ಬ ಪರಮಾತ್ಮನ ರೀತಿಯಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೋಡ್ತಾ ಇದ್ದೇವೆ. ಅವರ ಮಾತು, ಅವರ ವಿಚಾರ ಚರ್ಚೆ ಮಾಡಿಕೊಂಡು ಮಾತಾಡ್ಕೊಂಡು ಹೋದ್ರೆ ಗಂಟೆಗಟ್ಟಲೆ ನಾವು ಈ ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡು ಹೋಗ್ಬೇಕಾಗ್ತದೆ. ಸಂವಿಧಾನ ನಮ್ಮ ದೇಶದ ಒಂದು ಪವಿತ್ರವಾದಂತ ಗ್ರಂಥ. ಅದನ್ನ ನಾವೆಲ್ಲ ಭಾರತೀಯರು ಇವತ್ತು ರಕ್ಷಣೆ ಮಾಡಬೇಕು. ತಾವು ಗಮನಿಸಿರ್ಬೇಕು,
ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಪ್ರಿಯಾಂಕಾ ಗಾಂಧಿ ಅವರು ಈ ದೇಶಕ್ಕೆ ಪಾರ್ಲಿಮೆಂಟ್ಗೆ ಎಂಟರ್ ಆದಾಗ ಮತ್ತೆ ಅವರು ಏನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಈ ಸಂವಿಧಾನ ಪೀಠಿಕೆಯನ್ನ ಇಟ್ಟು ಮುಂದಕ್ಕಿಟ್ಟು ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಾರಣ ಏನಂತಂದ್ರೆ ಇವತ್ತು ನಾವು ಸಂವಿಧಾನವನ್ನ ಎಲ್ಲಿ ಬದಲಾವಣೆ ಆಗ್ತದೋ ಅನ್ನೋ ಆತಂಕದಲ್ಲಿ ಬೇರೆ ಪಕ್ಷದವರು ಇದ್ರ ಬಗ್ಗೆ ಅಪಾರವಾದಂತಹ ಕೀಳು ಮನೋಭಾವದಿಂದ ನೋಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದನ್ನ ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಮಳವಳ್ಳಿ ಶಾಸಕ ಪಿ.ಎಂ. ನರೇಂದ್ರ ಸ್ವಾಮಿ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಸಮಿತಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ, ಎಂಎಲ್ಸಿ ರವಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸಿಎಂ ಲಿಂಗಪ್ಪ ಸೇರಿದಂತೆ ಅನೇಕ ಹಿರಿಯ ರಾಜಕಾರಣಿಗಳು ಇವರ ಕಾರ್ಯವನ್ನು ಶ್ಲಾಘಿಸಿ ಕೊಂಡಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನು ನೋಡುವ ಮಹದಾಸೆಯೊಂದಿಗೆ ಅವರ ಮಾತಿಗೆ ಬದ್ಧರಾಗಿ ರಾಮನಗರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಶಕ್ತಿಯನ್ನ ತುಂಬಿದ್ದೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವ ಡಿಕೆ ಸಾಹೇಬರು ಮುಂದಿನ 20 ವರ್ಷಗಳ ಕಾಲ ರಾಜ್ಯವನ್ನು ಆಳಲಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ. ಅಂಬೇಡ್ಕರ್ ಆಶಯಗಳಿಗೆ ಅನುಗುಣವಾಗಿ ನಗರಸಭೆ ಆಡಳಿತ ನಡೆಸ್ತಾ ಇದೆ. ಸಾಮಾಜಿಕ ನ್ಯಾಯ ತತ್ವದಡಿ ಎಲ್ಲಾ ಸಮುದಾಯಗಳಿಗೂ ಸೌಲಭ್ಯಗಳನ್ನು ತಲುಪಿಸ್ತಾ ಇದೆ. ಹಾಗಾಗಿ ಉಪಮುಖ್ಯಮಂತ್ರಿಯಾಗಿರುವ ನೀವು ಜಿಲ್ಲಾ ಕೇಂದ್ರವಾಗಿರುವ ರಾಮನಗರಕ್ಕೆ ಹೊಸ ರೂಪ ನೀಡಬೇಕೆಂದು ಆಗ್ರಹಿಸಿ ಡಿಕೆ ಶಿವಕುಮಾರ್ ಅವರ ಗಮನ ಸೆಳೆದ ಕೆ ಶೇಷಾದ್ರಿ ಅವರ ಮಾತಿಗೆ ಅಪಾರವಾದ ಜನ ಬೆಂಬಲ ದೊರೆತು ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ನಗರಸಭೆ ಬಜೆಟ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಈ ಸಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ 5 ಲಕ್ಷ ಹಣವನ್ನು ನಿಗದಿ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳಷ್ಟು ಜನ ನೋಡಿ, ಹಿಂದೆ ಸೋನಿಯಾ ಗಾಂಧಿ ಅವರು UPA ಚೇರ್ಪರ್ಸನ್ ಆಗಿದ್ದಂತ ಸಂದರ್ಭದಲ್ಲಿ ಹಾಕರ್ಸ್ ಬಿಲ್ ಅನ್ನ ತಂದ್ರು. ಆ ಹಾಕರ್ಸ್ ಬಿಲ್ ನ ತಂದ ಮೇಲೆ ಇವತ್ತು ಕೋಟಿ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯಯುತವಾಗಿ ಯಾವುದೇ ಅಧಿಕಾರಿ ವರ್ಗಗಳಿಂದ ಯಾವುದೇ ತೊಂದರೆ ಇಲ್ಲದಂಗೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ತಾಯಿ ಸೋನಿಯಾ ಗಾಂಧಿಯವರು. ಅವರ ಆಶಯಕ್ಕೆ ತಕ್ಕಂತೆ ರಾಮನಗರ ನಗರಸಭೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು 1000 ಜನರಿಗೆ ಛತ್ರಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ವಿ. ಮತ್ತೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣವಾಗಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬರ ಆಶಯದಂತೆ ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಚೈತನ್ಯವನ್ನು ಕೊಡಬೇಕು, ಸಾಮಾಜಿಕ ಸಮಾನತೆಯನ್ನ ಕೊಡಬೇಕು ಅಂತೇಳಿ ವೃತ್ತಿನಿರತ ಕ್ಷೌರಿಕರಿಗೆ ಇಲ್ಲಿ ನಮ್ಮ ರಾಮನಗರದಲ್ಲಿ ನೆಲೆಸಿರ್ತಕ್ಕಂಥವ್ರಿಗೆ ಸುಮಾರು 115 ಜನರಿಗೆ ಅವ್ರಿಗೆ ನಾವು ವಿಶೇಷವಾದಂಥ ಒಂದು ಕಿಟ್ಟನ್ನು ಕೊಡಬೇಕು. ಮತ್ತೆ ಮಡಿವಾಳ ಸಮಾಜದವ್ರಿಗೆ ಕಿಟ್ಗಳನ್ನ ಕೊಡಬೇಕು. ಒಂದು 50 ಅಂಗಡಿಗಳೇ ಇದ್ದಾವೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಂತಾನೆ ಮತ್ತೆ ಎಲ್ಲ ನಮ್ಮ ನಗರಸಭೆಯ ಆದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ಸಮಾನತೆ ಬಗ್ಗೆ ಒತ್ತು ಕೊಡ್ತಾ ಈ ಕಾರ್ಯಕ್ರಮವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಾವು ಹೋಗಿ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ಒಂದು 10-12 ದಿನದ ಮುಂಚೆ ಕೇಳಿದೆ, ಒಂದು ಟೈಮ್ ಕೊಡ್ಬೇಕು ನೀವು 6 ಗಂಟೆಗೆ ಟೈಮು ಅಂತೇಳಿ. ನಮ್ಮದು ಮತ್ತೆ ತಪ್ಪಾಯಿತು, ಅದಕ್ಕೆ ಸಾಷ್ಟಾಂಗ ಕ್ಷಮಿಸಿ. ಯಾಕೆಂದರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅವ್ರು ಇವತ್ತು ಸ್ವಲ್ಪ ಗಡಿಬಿಡಿ, ಯಾಕೆಂದರೆ ಇನ್ನೊಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಅವ್ರಿಗೆ ಇದಾಗ್ಬಿಟ್ಟಿದೆ. ಆದರೆ ಅವರೇ ಕೊಟ್ಟಿದ್ದ ಟೈಮು. ಆದರೂ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಅವ್ರಿಗೆ ವಿಧಾನಸಭಾ ಚುನಾವಣೆಗೆ ಮುಂಚೆ ನಮಗೆ ಪೆನ್ನು ಪೇಪರ್ ಕೊಡಿ, ನನ್ನ ಮಗ ನೋಡಿ, ನಾನು ಈ ಜಿಲ್ಲೆಯ ಮಗ, ನನಗೆ ನೀವು ನಾನು ಯಾರನ್ನಾರು ನಿಲ್ಲಿಸ್ತೀನಿ, ನಮ್ಗೊಂದು ಅವಕಾಶ ಕೊಡ್ಬೇಕಂತ ಕೇಳಿದ್ರು. ಅದ್ರ ಪ್ರಕಾರ ರಾಮನಗರ ಕ್ಷೇತ್ರ ಜನತೆ ಡಿಕೆ ಶಿವಕುಮಾರ್ ವಾಕ್ಯಕ್ಕೆ ಅನುಗುಣವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯದ ಚುಕ್ಕಾಣಿ ಹಿಡಿತೇವೆ, ವಿಶೇಷವಾದಂತ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ರು. ಅದ್ರ ಪ್ರಕಾರ ಇಡೀ ರಾಮನಗರ ಜನತಾ ಒಕ್ಕೂಟದಿಂದ ವಿಶೇಷವಾಗಿ ರಾಮನಗರ ನಗರದವರು ಡಿಕೆ ಶಿವಕುಮಾರ್ ಅವರ ಮಾತನ್ನ ನಂಬಿ ಅಭೂತಪೂರ್ವವಾದಂತ ಬೆಂಬಲವನ್ನ ಕೊಟ್ಟು
ಇವತ್ತು ಇಕ್ಬಾಲ್ ಹುಸೇನ್ ಅವರನ್ನ ಶಾಸಕರನ್ನಾಗಿ ನಾವು ಮಾಡಿದ್ದೇವೆ. ಹಾಗಾಗಿ ಬಂಧುಗಳೇ, ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವತ್ತೇನು ಮಾತು ಕೊಟ್ಟ ಮೇಲೆ ತದನಂತರ ಸುಮಾರು 82 ಕೋಟಿ ಹಣ ಇವತ್ತು ರಾಮನಗರ ನಗರಸಭೆಯಲ್ಲಿ ಕೆಲಸ ನಡೀತಾ ಇದೆ. 165 ಕೋಟಿ ಅರ್ಕಾವತಿ ನದಿಗೆ ಇವತ್ತು 165 ಕೋಟಿ ವೆಚ್ಚದಲ್ಲಿ ಇವತ್ತು ಪಾರ್ಕ್ನ ಮಾಡ್ತಾ ಇದ್ದಾರೆ. ಆದರೆ ರಾಮನಗರ ಜಿಲ್ಲಾ ಕೇಂದ್ರ ನಾವು ಏನೇ ಹೇಳ್ಕೊಂಡ್ರು ನಾಚಿಕೆ ಆಗ್ತದೆ. ಗುಂಡ್ಲುಪೇಟೆಗಿಂತ ನಾವು ಕಡಿಮೆ ಇದ್ವಿ. ಆದರೆ ಈಗ ನಮಗೆ ಸೀರಳ ನೆರೆ ಬಂದಂಥ ಸಂದರ್ಭದಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಬೆಚ್ಚಿಬಿದ್ದೋದ್ರು ರಾಮನಗರ ರೋಡ್ಗಳು ರಸ್ತೆಗಳು ನೋಡಿ ಇದೇನು ಎಷ್ಟು ಅಧ್ವಾನ ಇದೆ ಅಂತ. ಆಗ ಅವರೊಂದು ಸಂಕಲ್ಪವನ್ನು ಮಾಡಿದ್ರು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತನ ಅಪಾರವಾದಂಥ ನಂಬಿಕೆ, ಈ ರಾಜ್ಯದ ಜನ, ಈ ನಮ್ಮ ಜಿಲ್ಲೆಯ ಜನ ಒಂದು ಅವಕಾಶವನ್ನು ನನಗೆ ಕೊಡ್ತಾರೆ, ನಾನು ಈ ಜಿಲ್ಲೆಯ ಮುಖವನ್ನ ಅಭಿವೃದ್ಧಿ ಮುಖಾಂತರ ನಾನು ರೂಪಾಂತರ ಮಾಡ್ತೀನಿ, ಚೇಂಜ್ ಮಾಡ್ತೀನಿ ಅಂತೇಳಿ ಅವತ್ತೇ ಸಂಕಲ್ಪವನ್ನು ಮಾಡಿದ್ರು. ಅದ್ರ ಪ್ರಕಾರ ಅವರು ಇವತ್ತು ನಮ್ಮ ಮುಂದೆ, ತಮ್ಮೆಲ್ಲರ ಮುಂದೆ ಅದಕ್ಕೆ ಸಾಕ್ಷೀಭೂತರಾಗಿ ಇವತ್ತು ನಿಂತಿದ್ದಾರೆ. ಹಾಗಾಗಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕರು, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಇಲ್ಲಿದ್ದಾರೆ. ರೇವಣ್ಣ ಅವರಿದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ, ನಮ್ಮ ನರೇಂದ್ರ ಸ್ವಾಮಿ ಅವರು, ಈಗ ಯೂತ್ ಐಕಾನ್ ಎಲ್ಲ ಅವರ ಲೀಡರ್ಗಳಿಗೆಲ್ಲ ವಯಸ್ಸಾಯ್ತು. ಈಗ ಎಲ್ಲ ಸೆಕೆಂಡ್ ಲೈನ್ ಲೀಡರ್ಗಳಿಗೆ, ಈಗ ಹೊಸ ಪೀಳಿಗೆ ನೀನು ಹೇಳಿದೆ ನಾನು, ಎಲ್ಲ ನಮ್ಮ ಹುಡುಗರೆಲ್ಲ ನರೇಂದ್ರ ಸ್ವಾಮಿ ಬರಬೇಕು ಅಂತ ಅಂದರೆ 63 ಸಾವಿರ ಆಗೈತಣ್ಣ ಏನು ಇವತ್ತು ಅಂದರು. ಈಗ ಸೀನಿಯರ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ 63 ವರ್ಷದವರು 40 ವರ್ಷದವರು ಇದ್ದಂಗೆ. ಹಾಗಾಗಿ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಯಾಕೆಂದರೆ ಸೀನಿಯರ್ಸ್ ಬಿಡೋದಿಲ್ಲ ಜಾಗ, ಏನು ಮಾಡೋದು, ಈಗ ವಯಸ್ಸಾದ್ರೂ ತಡಿಬೇಕು. ಡಿ ಕೆ ಶಿವಕುಮಾರ್ ಸಾಹೇಬ್ರು 8 ಸಾರಿ MLA ನೋಡಿ, ಇನ್ನು ಈಗಲೂ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಆದರೆ 2 ಸಾರಿ 3 ಸಾರಿ ಅದೃಷ್ಟದಲ್ಲಿ ಠಕ್ ಅಂತ ಬಂದು ಒಂದೊಂದು ಸಾರಿ MLA ಆದರೂ ಮುಖ್ಯಮಂತ್ರಿಗಳಾದರು. ಆದರೆ ನಿಜವಾದ ಶ್ರಮ ಎಲ್ಲ ಸಣ್ಣ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಇವತ್ತು ಇನ್ನೇನು ಗಾವದ ಅಲ್ಲ, ಕೆಲವು ಕೈಗೆಟುಕೋ ಇದರಲ್ಲಿ ನಮ್ಮ ಸಾಹೇಬ್ರಿದ್ದಾರೆ. ನಮ್ಮ ಎಲ್ಲ ನಗರದ ಜನತೆಯ ಪರವಾಗಿ ನಾನು ಒಂದು ಮಾತನ್ನ ಹೇಳಕ್ ಬಯಸ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಾನು ಇಷ್ಟೇ ಅಪೀಲ್ ಮಾಡಿದ್ದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರ್ತಾರೆ ಅವತ್ತು ಅವರು ನೋಡಿ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರೆ ಇಲ್ಲ ಕೇಳಿದ್ರಿ. ಈಗ ನಮ್ಮ ಜನ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ರಾಮನಗರದ ಅಭಿವೃದ್ಧಿಯನ್ನ ಚೇಂಜ್ ಮಾಡಬೇಕು ಅಂತ ಒಂದೇ ಕರೆ ಕೊಟ್ಟಿದ್ದು, ನಾವೇನು ಕಾಸು ಕೊಟ್ಟಿಲ್ಲ, ಕರಿಮಣಿ ಕೊಟ್ಟಿಲ್ಲ. ನೋಡಿ, ನಿಮ್ಮ ನೋಡಕ್ಕೆ ಈಗ ಸಾಗರೋಪಾದಿಯಲ್ಲಿ ಜನ ಬಂದು ಸೇರಿದ್ದಾರೆ. ಅದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಸ್ವಾಮಿ. ದಯಮಾಡಿ ನೀವು ರಾಮನಗರ ಚಿತ್ರಣನ ಬದಲಾಯಿಸ್ತೀವಿ ಅಂತ ಏನ್ ಮಾತು ಕೊಟ್ಟಿದ್ರು, ಆ ಮಾತಿಗೆ ಉಳಿಸ್ಕೋತೀರಾ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ನಂಬಿಕೆ ಇದೆಯಾ ಇಲ್ಲ? ನಂಬಿಕೆ ಇದೆಯಾ ಇಲ್ಲ? ನಂಬಿಕೆ ಇದೆಯಾ ಇಲ್ಲ? ಡಿ ಕೆ ಶಿವಕುಮಾರ್ ಸಾಹೇಬ್ರು ಇನ್ನ 20 ವರ್ಷ ಈ ರಾಜ್ಯ ಆಳ್ತಾರೆ. ರಾಮನಗರ ಜಿಲ್ಲೆ ಹೆಮ್ಮೆ ಮಗ ಈ ರಾಜ್ಯವನ್ನ ಆಳ್ತಾರೆ. ಹಾಗಾಗಿ ಯಾರು ಕೂಡ ಎದೆಗುಂದೋದು ಬೇಡ. ನಮ್ಮ ರಾಮನಗರ ಜಿಲ್ಲೆನ ಅವರು ವಿಶ್ವದ ಭೂಪಟದಲ್ಲಿ ತೋರಿಸ್ಬೇಕು ಅನ್ನೋ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಅವೆಲ್ಲ ನಾನು ಹೊಡೆದೇಳಕ್ಕಾಗಲ್ಲ. ಅವರು ಹಗಲು ರಾತ್ರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಕ್ಷಾತ್ DCM ಸರ್ಕಾರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ರಾಮನಗರ ಮಹಾಜನತೆ ಪರವಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡ್ತಾರೆ. ಮತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಹಿಂದೆ ಹೋಗಲ್ಲ. ಹಿಂದೆ ಕೂಡ ಬಹಳಷ್ಟು ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತಾ, ನಮ್ಮ ಜಿಲ್ಲೆಯ ಹೆಮ್ಮೆ ಮಗ, ಇನ್ನು ಬೇಕಾದಷ್ಟು ಕೆಲಸ ಇದೆ ನಮಗೆ. ಹಾಗಾಗಿ ನಮ್ಮ ಕರೆಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ತಮ್ಮ ಸಮ್ಮುಖದಲ್ಲಿ ನಾನು ಈ ಮಾತನ್ನ ಹೇಳ್ತೀನಿ ಅಂತ ಒಂದೇ ಮಾತು ಅಪೀಲ್ ಮಾಡಿದ್ದೆ. ನೋಡಿ, ಇಡೀ ಜನ ಸಮೂಹ, ರಾಮನಗರ ಜನ ಸುತ್ತಮುತ್ತ ಇನ್ನೂ ಬರ್ತಾವೆ ತಂಟೆ ಹೊಡ್ಕೊಂಡೆಲ್ಲ. ಹಾಗಾಗಿ ಅವರ ಬಗ್ಗೆ ಅಷ್ಟು ಅಭಿಮಾನ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ನಾವು ಯಾರು ಕೂಡ ಕೊಟ್ಟ ಮಾತನ್ನ ತಾವು ತಪ್ಪೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದ್ ಹಿಂದಿಂದ ನಡ್ಕೊಂಡ್ ಬಂದಿದೆ ವಾಡಿಕೆ. ಮಾತಾಡಲ್ಲ, ಅವರು ಡೌನ್ ಮಾಡಲ್ಲ, ಗಟ್ಟಿಯಾಗಿ ಹೇಳ್ತಾರೆ, ಸ್ವಲ್ಪ ಗಡಸಾಗಿರ್ತಾರೆ. ಈಗೀಗ ಇತ್ತೀಚೆಗೆ ನಗು ಜಾಸ್ತಿ. ಮುಂಚೆ 25 ವರ್ಷದಲ್ಲಿ ನೋಡಿದ್ರೆ ಎಲ್ಲ ಸುಸ್ತಾಗ್ಬಿಡೋರು, ಎಲ್ಲ ಹೆದರ್ತಿದ್ದ.
ಈಗ ಬಹಳ ಅವತ್ತಿಗೆ ಲೆಕ್ಕ ಆಗಿದ್ರೆ ಬಹಳ ಸರಳ ಆಗಿದ್ದಾರೆ ಈಗ, ಆದರೆ ಬಹಳ ವಿಶಾಲವಾದಂಥ ಚಿಂತನೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ರಾಮನಗರದ ಅಭಿವೃದ್ಧಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮೆಲ್ಲರ ಆಸೆ ನಿರೀಕ್ಷೆ ಏನಿದೆ ಅದನ್ನ ಎತ್ತಿ ಹಿಡಿತಾರೆ, ರಾಮನಗರದ ಚಿತ್ರಣನ ಬದಲಾಯಿಸ್ತಾರೆ ಅನ್ನೋ ಒಂದು ಮನಸ್ಸಿನ ಆಸೆ ಏನಿದೆ, ತಮ್ಮೆಲ್ಲರ ಆಸೆಯನ್ನು ನಾನು ನಿಮ್ಮ ಮುಂದೆ ಅವ್ರಿಗೆ ಅರಿಹಿದ್ದೇನೆ. ಆ ರೀತಿ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಆಶಯಗಳಿಗೆ ಅನುಗುಣವಾಗಿ ಜರುಗಿ ಅಭೂತಪೂರ್ವ ಯಶಸ್ಸನ್ನ ಕಂಡಿತು. ಕಾರ್ಯಕ್ರಮದ ಆಯೋಜಕರಾದ ರಾಮನಗರ ನಗರಸಭೆ ಹಾಗೂ ಅಧ್ಯಕ್ಷರಾದ ಕೆ ಶೇಷಾದ್ರಿ ಅವರನ್ನು ಜನತೆ ಕೊಂಡಾಡ್ತಾ ಇದೆ. ಇದು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ವೀಕ್ಷಿಸಿ ಭರಣಿ ನ್ಯೂಸ್ ಕನ್ನಡ.